ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ iQOO Neo 6 5G. ಓಕೆ, ಸೊ ಈ ಒಂದು ಸ್ಮಾರ್ಟ್ಫೋನನ್ನು ನಾವು ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಸ್ಮಾರ್ಟ್ಫೋನಲ್ಲಿ ಏನೆಲ್ಲ ಸ್ಪೆಸಿಫಿಕೇಶನ್ಸನ್ನು ಕೊಡ್ತಿದ್ದಾರೆ, ಕ್ವಾಲಿಟಿ ಹೇಗಿದೆ, ಮತ್ತು BGMI ಟೆಸ್ಟ್ ಮಾಡಿ ಅದರ ಒಂದು ಪರ್ಫಾರ್ಮೆನ್ಸ್ ಹೇಗಿತ್ತು, ಎಲ್ಲದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಮೈನಾಗಿ ಇದರ ಒಂದು ಕ್ಯಾಮ್ರಾ ಹೇಗಿತ್ತು ಅಂತಲೂ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡ್ಕೊಳ್ದೇ ವಿಡಿಯೋನ ಫುಲ್ಲಾಗಿ ನೋಡಿ. ಸೊ ಬಾಕ್ಸನ್ನು ಓಪನ್ ಮಾಡಿದ್ದು ನಾವು ಸ್ಮಾರ್ಟ್ಫೋನನ್ನು ನೋಡ್ಕೊಬಹುದು. ಸೊ ಇದನ್ನು ಆನ್ ಮಾಡಿ ಸೈಡಿಗೆ ಇಡೋಣ. ಮತ್ತೆ ಬಾಕ್ಸ್ನಲ್ಲಿ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್, ವಾರಂಟಿ ಕಾರ್ಡ್, ಟೈಪ್ ಸಿ ನ USB ಕೇಬಲ್, 80 ವಾಟ್ಸ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್, ಮೈಕ್ರೋ USB ಟು 3.5mm ಆಡಿಯೋ ಜಾಕ್ ಕೇಬಲ್, ಒಂದು ಸಿಮ್ ಎಜೆಕ್ಟಿಂಗ್ ಪಿನ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ನ ಓವರ್ ವ್ಯೂ ಅಂತ ನೋಡೋದಾದ್ರೆ ಇದರಲ್ಲಿ ನಮಗೆ 6.62 ಇಂಚ್ ನ ಫುಲ್ HD ಪ್ಲಸ್ E4 AMOLED ಡಿಸ್ಪ್ಲೇ ನ ಯೂಸ್ ಮಾಡಿದ್ದಾರೆ. 120 Hz ನ ರಿಫ್ರೆಶ್ ರೇಟ್ ಇರುತ್ತೆ. ಮತ್ತೆ 1200 Hz ನ ಇನ್ಸ್ಟೆಂಟ್ ಮತ್ತು 360 Hz ನ ಟಚ್ ಸ್ಯಾಂಪ್ಲಿಂಗ್ ರೇಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸೊ ಗೇಮಿಂಗ್ ಎಲ್ಲ ಆಡುವಾಗ ನಿಮಗೆ ತುಂಬಾನೇ ಚೆನ್ನಾಗಿ ಫಾಸ್ಟ್ ರೆಸ್ಪಾನ್ಸ್ ಕೊಡುತ್ತೆ. ಮತ್ತೆ ಈ ಒಂದು ಫೋನ್ ನ ರೈಟ್ ಸೈಡ್ ನಲ್ಲಿ ನಮಗೆ ವಾಲ್ಯೂಮ್ ಕೀಗಳನ್ನ ಕೊಟ್ಟಿದ್ದಾರೆ, ಮತ್ತೆ ಪವರ್ ಆನ್ ಅಂಡ್ ಆಫ್ ಕೀಗಳು. ಮತ್ತೆ ಫೋನ್ ನ ಟಾಪ್ ನಲ್ಲಿ ನೋಡೋದಾದ್ರೆ ನಮಗೆ ಒಂದು IR ಬ್ಲಾಸ್ಟರ್ ಅನ್ನ ನೋಡ್ಕೊಬಹುದು. ಇದೇನಕ್ಕೆ ಯೂಸ್ ಆಗುತ್ತೆ ಅಂತ ನೋಡೋದಾದ್ರೆ, ಸೊ ಈ ಒಂದು ಫೋನ್ ಇಂದ ನಮ್ಮ ಟಿವಿ, AC ಏನ್ ಬೇಕಾದ್ರೂ ಕಂಟ್ರೋಲ್ ಮಾಡ್ಕೊಬಹುದು. ಅದಕ್ಕೆ ರಿಮೋಟಿಗೋಸ್ಕರ ಇದನ್ನ ಕೊಟ್ಟಿದ್ದಾರೆ. ಮತ್ತೆ ಒಂದು ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ಅನ್ನ ನೋಡ್ಕೊಬಹುದು ಟಾಪ್ ನಲ್ಲಿ. ಮತ್ತೆ ಬಾಟಮ್ ನಲ್ಲಿ ಸಿಮ್ ಟ್ರೇ ನ ನೋಡ್ಕೊಬಹುದು. ಇದರಲ್ಲಿ ನಾವು 2 ಸಿಮ್ ಅನ್ನ ಹಾಕೊಬಹುದು. 2 ಕೂಡ 5G ಅನ್ನ ಸಪೋರ್ಟ್ ಮಾಡುತ್ತೆ. ಮತ್ತೆ ಒಂದು ಮೈಕ್ರೋಫೋನ್, ಟೈಪ್ ಸಿ ನ ಚಾರ್ಜಿಂಗ್ ಪೋರ್ಟ್, ಸ್ಪೀಕರ್ ಅನ್ನ ನೋಡ್ಕೊಬಹುದು. ಸೊ ಈ ಒಂದು ಸ್ಮಾರ್ಟ್ ಫೋನ್ ನಲ್ಲಿ ನಾವು ಯಾವುದೇ ತರದ ಎಕ್ಸ್ಟರ್ನಲ್ SD ಕಾರ್ಡ್ ಅನ್ನ ಹಾಕಕ್ಕಾಗಲ್ಲ. ಮತ್ತೆ ಇದರಲ್ಲಿ ನಮಗೆ ಆಡಿಯೋ ಜಾಕ್ ಕೂಡ ಕೊಟ್ಟಿಲ್ಲ. ಅದಕ್ಕೋಸ್ಕರನೇ ಎಕ್ಸ್ಟ್ರಾ ಕೇಬಲ್ ಅನ್ನ ಕೊಟ್ಟಿದ್ದಾರೆ. ಇದನ್ನ ಹೀಗೆ ಕನೆಕ್ಟ್ ಮಾಡ್ಕೊಂಡು ಇಲ್ಲಿ ಹೆಡ್ಫೋನ್ ಅನ್ನ ಹಾಕೊಬಹುದು. ಇಲ್ಲ ಅಂದ್ರೆ ಟೈಪ್ ಸಿ ನ ಹೆಡ್ಫೋನ್ ಗಳೇ ಬರುತ್ತೆ, ಅದನ್ನ ಹಾಕೊಂಡು ಕೂಡ ಯೂಸ್ ಮಾಡ್ಕೊಬಹುದು. ಇನ್ನು ಬ್ಯಾಕ್ ಸೈಡ್ ನಲ್ಲಿ ಒಳ್ಳೆ ಒಂದು ಡಿಸೈನ್ ಅನ್ನ ಕೊಟ್ಟಿದ್ದಾರೆ, ಒಂದು ಗ್ರೇಡಿಯಂಟ್ ಡಿಸೈನ್ ಅಂತಾನೆ ಹೇಳ್ಬಹುದು. ಮತ್ತೆ ಬ್ಯಾಕ್ ನಮಗೆ 64 ಮೆಗಾ ಪಿಕ್ಸೆಲ್ ನ ಟ್ರಿಪಲ್ ಕ್ಯಾಮೆರಾ ಸೆಟಪ್ ಅನ್ನ ಕೊಟ್ಟಿದ್ದಾರೆ. ಸೊ ಇದರ ಒಂದು ಸೆನ್ಸರ್ ಅನ್ನ ನೋಡೋದಾದ್ರೆ ಸ್ಯಾಮ್ಸಂಗ್ ನ GW1P ನ ಒಂದು ಸೆನ್ಸರ್ ಅನ್ನ ಯೂಸ್ ಮಾಡಿದ್ದಾರೆ. ಸೊ ಇದರಲ್ಲಿ ಫೋಟೋಸ್ ಎಲ್ಲ ತೆಗೆದು ಇದರ ಒಂದು ಕ್ವಾಲಿಟಿ ಎಲ್ಲ ಹೇಗೆ ಬರ್ತಿದೆ ಅಂತಾನೂ ನಾನು ನಿಮಗೆ ತಿಳಿಸ್ತೀನಿ. ಮತ್ತೆ 8 ಮೆಗಾ ಪಿಕ್ಸೆಲ್ ನ ಒಂದು ವೈಡ್ ಆಂಗಲ್ ಕ್ಯಾಮೆರಾ ಮತ್ತು ಒಂದು 2 ಮೆಗಾ ಪಿಕ್ಸೆಲ್ ನ ಮ್ಯಾಕ್ರೋ ಲೆನ್ಸ್ ಕ್ಯಾಮೆರಾ ಅನ್ನ ಕೊಟ್ಟಿದ್ದಾರೆ. ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ನ ಬೇರೆ ಸ್ಪೆಸಿಫಿಕೇಶನ್ಸ್ ಅಂತ ನೋಡೋದಾದ್ರೆ ಇದರಲ್ಲಿ ನಮಗೆ ಸ್ನ್ಯಾಪ್ ಡ್ರ್ಯಾಗನ್ 870 5G ನ ಒಂದು ಪ್ರೊಸೆಸರ್ ಅನ್ನ ಕೊಟ್ಟಿದ್ದಾರೆ. ಸೊ ಇದೊಂದು ಗೇಮಿಂಗ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಈ ಒಂದು ಪ್ರೈಸ್ ರೇಂಜ್ಗೆ ಇದೊಂದು ಬೀಸ್ಟ್ ಆಗಿರುತ್ತೆ. ಓಕೆ, ಸೊ ಇದರಲ್ಲಿ ನಾನು ಗೇಮ್ ಎಲ್ಲ ಆಡ್ ನೋಡಿದ್ದೀನಿ. ಮೈನ್ ಆಗಿ ನಾನು BGMI ನ ಅಲ್ಟ್ರಾ HD ಸೆಟ್ಟಿಂಗ್ ನಲ್ಲಿ ಇಟ್ಟಿದ್ದೀನಿ. ಅಲ್ಟ್ರಾ HD ನಲ್ಲಿ ಅಲ್ಟ್ರಾ ಅಂತ ಇರುತ್ತಲ್ವಾ, ಆ ಒಂದು ಆಪ್ಷನ್ ಅನ್ನು ಚೂಸ್ ಮಾಡಿ ಕೂಡ ಆಡಿದ್ದೀನಿ. ಗೇಮ್ ಅಂತೂ ಯಾವುದೇ ತರಹದ ಲ್ಯಾಗ್ ಇಲ್ಲದೆ ಅಮೇಜಿಂಗ್ ಆಗಿ ವರ್ಕ್ ಆಗ್ತಾ ಇತ್ತು. ಇನ್ನು ಈ ಒಂದು ಫೋನ್ ನ ಅಂಟಿಟಿ ಸ್ಕೋರ್ ಅಂತ ನೋಡೋದಾದ್ರೆ ಕಂಪನಿ ಅವರು ಕ್ಲೈಮ್ ಮಾಡ್ತಾರೆ 7,40,000 ಪ್ಲಸ್ ಸ್ಕೋರ್ ಇದು ಕೊಡುತ್ತೆ ಅಂತ. ಬಟ್ ನಾನು ಮ್ಯಾನ್ಯಲ್ ಆಗಿ ಚೆಕ್ ಮಾಡಿದ್ದೆ. ಸೊ ಅದರಲ್ಲಿ ಸ್ಕೋರ್ ಅಂತ ನೋಡೋದಾದ್ರೆ 7,22,000 ಸಮಥಿಂಗ್ ಬಂದಿದೆ. ಬಟ್ ಇದನ್ನ ನಾನು ಮತ್ತೆ ಚೆಕ್ ಮಾಡಿ ಇನ್ನೂ ಎಷ್ಟು ಬರ್ತಿದೆ ಅಂತ ನಾನು ಸ್ಕ್ರೀನ್ ಶಾಟ್ ನಲ್ಲಿ ಇಲ್ಲಿ ಹಾಕ್ತೀನಿ. ಸೊ ನೀವು ಹೆವಿ ಗೇಮಿಂಗ್ ಎಲ್ಲ ಆಡ್ತಿದ್ದೀರಾ ಅಂದ್ರೆ ಈ ಒಂದು ಸ್ಕೋರ್ ನಿಮಗೆ ಎಷ್ಟೇ ಆಯ್ತು, ನೀವು ಆರಾಮಾಗಿ BGMI ಅಂತಹ ಗೇಮ್ಸ್ ಗಳನ್ನ ಸಖತ್ತಾಗಿ ಆಡ್ಕೊಬಹುದು. ಸೊ ಗೇಮಿಂಗ್ ವೈಸ್ ನೋಡೋದಾದ್ರೆ ಇದೊಂದು ಬೆಸ್ಟ್ ಸ್ಮಾರ್ಟ್ ಫೋನ್ ಆಗಿದೆ. ಇನ್ನು ಈ ಒಂದು ಫೋನ್ ನಲ್ಲಿ 4700 mAh ನ ಒಂದು ಬ್ಯಾಟರಿಯನ್ನ ಕೊಟ್ಟಿದ್ದಾರೆ. ಸೊ ಇದರ ಒಂದು ಬ್ಯಾಟರಿ ಲೈಫ್ ಅಂತ ನೋಡೋದಾದ್ರೆ ನಮಗೆ ಆರಾಮಾಗಿ ಒಂದಿನ ಯೂಸ್ ಮಾಡ್ಕೊಬಹುದು ಇದರಲ್ಲಿ. ಇನ್ನು ನೀವು ಗೇಮಿಂಗ್ ಎಲ್ಲ ಆಡ್ತಿದ್ರ ಅಂದ್ರೆ ಒಂದು 5-6 ಗಂಟೆ ಆಡ್ಕೊಬಹುದು. ಗೇಮಿಂಗ್ ಎಲ್ಲ ಆಡುವಾಗ ಬೇಗನೆ ಚಾರ್ಜ್ ಖಾಲಿ ಆಗ್ತದೆ. ಅಥವಾ ನಾರ್ಮಲ್ ಯೂಸ್ ಅಂತ ನೋಡೋದಾದ್ರೆ ಓಕೆ, ಒಳ್ಳೆ ಬ್ಯಾಟರಿ ಅಂತಾನೆ ಹೇಳ್ಬಹುದು, ಆರಾಮಾಗಿ ಒಂದಿನ ಬರುತ್ತೆ. ಮತ್ತೆ ಇದರಲ್ಲಿ ನಮಗೆ 80 ವಾಟ್ಸ್ ನ ಫಾಸ್ಟ್ ಚಾರ್ಜಿಂಗ್ ಅನ್ನ ಕೊಟ್ಟಿದ್ದಾರೆ. ಕಂಪನಿಯವರು ಕ್ಲೈಮ್ ಮಾಡ್ತಾರೆ 0 to 50% ಆಗ್ಲಿಕ್ಕೆ ಬರೀ 12 ನಿಮಿಷ ಸಾಕು ಅಂತ. ನಾನು ಟೆಸ್ಟ್ ಮಾಡಿ ನೋಡದೆ ಇರ್ತೀನ. ಸೊ ಟೆಸ್ಟ್ ಮಾಡಿ ನೋಡಿದೆ 15 to 52%, ಅಂದರೆ 15% ಇಂದ 52% ಆಗಲಿಕ್ಕೆ ಆಲ್ಮೋಸ್ಟ್ 12 ನಿಮಿಷ ಆಯಿತು. ಸೊ ಅವರು ಕ್ಲೈಮ್ ಮಾಡಿದಷ್ಟು ಬರಲಿಲ್ಲ. ಮೇ ಬಿ ಸ್ವಿಚ್ ಆಫ್ ಮಾಡಿ ಹಾಕಿದ್ರೆ ಮೇ ಬಿ ಬರ್ತಿತ್ತೋ ಏನೋ. ಬರೀ 12 ನಿಮಿಷದಲ್ಲಿ 15ರಿಂದ 52% ಆಗಿದೆ ಚಾರ್ಜು. ಇದೊಂದು ಸೂಪರ್ ಆದ ವಿಷಯ ಅಂತಾನೆ ಹೇಳ್ತೀನಿ. ಏನಾದರೂ ಅರ್ಜೆಂಟ್ ಇದ್ರೆ ನಾವು ಚಾರ್ಜಿಗೆ ಹಾಕಿ ಜಸ್ಟ್ ರೆಡಿ ಆಗೋಷ್ಟರಲ್ಲೇ ಒಂದು ಫೋನ್ ಚಾರ್ಜ್ ಆಗಿರುತ್ತೆ. ಸೊ ನಾವು ಆರಾಮಾಗಿ ತಗೊಂಡು ಹೋಗಬಹುದು.
ಸೊ ಚಾರ್ಜಿಂಗ್ ವೈಸ್ ನೋಡೋದಿದ್ರು ಇದೊಂದು ಬೆಸ್ಟ್ ಫೋನ್ ಆಗಿದೆ. ಯಾವುದೇ ಸ್ಮಾರ್ಟ್ ಫೋನ್ ಆಗಿದ್ರು ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಯಾವ್ದಂತ ನೋಡಿದ್ರೆ ಅದರ ಒಂದು ಕ್ಯಾಮ್ರಾ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಎಲ್ಲರೂ ಕೇಳ್ತಾರೆ. ಸೊ ಇದರಲ್ಲಿ ನೋಡೋದಾದ್ರೆ ಮೈನ್ ಆಗಿ 64 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ನಲ್ಲಿ ಸ್ಯಾಮ್ಸಂಗ್ ನ GW1P ನ ಸೆನ್ಸರ್ ಅನ್ನ ಯೂಸ್ ಮಾಡಿದ್ದಾರೆ. ಇದೊಂದು ಬೆಸ್ಟ್ ಸೆನ್ಸರ್ ಅಂತಾನೆ ಹೇಳ್ತೀನಿ. ಬಟ್ ಫೋಟೋ ಕ್ವಾಲಿಟಿ ಹೇಗಿದೆ ಅಂತ ನೋಡೋದಾದ್ರೆ ಲೈವ್ ಆಗಿ ನೋಡಿ, ನನಗಂತೂ ಈ ಒಂದು ಫೋಟೋಸ್ಗಳು ಇಷ್ಟ ಆಯ್ತು. ಇದರಲ್ಲಿ f1.89 ನ ಆಪರ್ಚರ್ ಅನ್ನ ಯೂಸ್ ಮಾಡಿದ್ದಾರೆ. ಸೊ ಕಡಿಮೆ ಲೈಟ್ ನಲ್ಲೂ ಒಳ್ಳೆ ಒಂದು ಫೋಟೋ ಕ್ವಾಲಿಟಿಯನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಕೊಬಹುದು. ಇನ್ನು ಫ್ರಂಟ್ ಅಂತ ನೋಡೋದಾದ್ರೆ ರಿಯಲಿ ಹೇಳ್ತಾ ಇದ್ದೀನಿ, ಫ್ರಂಟ್ ಕ್ಯಾಮ್ರಾ ಅಂತೂ ಅಮೇಸಿಂಗ್ ಆಗಿದೆ. ಜಸ್ಟ್ ಲೈವ್ ಆಗಿ ಒಂದು ಫೋಟೋ ತೆಗೆದು ತೋರಿಸ್ಬಿಡ್ತೀನಿ ನೋಡಿ. ಓಕೆ, ಫೋಟೋ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ. ನೀವು ಮನೆ ಒಳಗೆ ತೆಗಿತಿರೋ ಹೊರಗೆ ತೆಗಿತಿರೋ ಎಲ್ಲಿ ಬೇಕಾದ್ರೂ ತಗೊಳ್ಳಿ, ಚೆನ್ನಾಗಿ ಒಳ್ಳೆ ಒಂದು ಕ್ವಾಲಿಟಿಯನ್ನು ಕೊಡ್ತಿದ್ದಾರೆ. ಫ್ರಂಟು 16 ಮೆಗಾ ಪಿಕ್ಸೆಲ್ನ f2.0 ನ ಒಂದು ಆಪರ್ಚರನ್ನು ಯೂಸ್ ಮಾಡಿದ್ದಾರೆ. ಸೊ ಫೋಟೋ ಕ್ವಾಲಿಟಿ ಇದರಲ್ಲಿ ನನಗೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ. ಸೊ ಈ ಒಂದು ಸ್ಮಾರ್ಟ್ಫೋನ್ ತುಂಬಾ ಬೆಸ್ಟ್ ಆಗಿದೆ ಫೋಟೋಗ್ರಫಿ ಅಂತ ನೋಡಿದ್ರು ಕೂಡ. ಇನ್ನು ಇದರಲ್ಲಿ E4 AMOLED ಡಿಸ್ಪ್ಲೇನ ಯೂಸ್ ಮಾಡಿದ್ದಾರೆ. ಇದರಲ್ಲಿ 1300 ನೆಟ್ಸ್ ನ ಒಂದು ಬ್ರೈಟ್ನೆಸ್ ಅನ್ನ ನೋಡ್ಕೊಬಹುದು. ನೀವೇನಾದ್ರೂ ಔಟ್ ಸೈಡ್ ಇದ್ದೀರಾ ಅಂದ್ರೆ ಬಿಸಿಲಲ್ಲೂ ಕೂಡ ಆರಾಮಾಗಿ ಈ ಒಂದು ಸ್ಮಾರ್ಟ್ ಫೋನ್ ಅನ್ನ ಯೂಸ್ ಮಾಡ್ಕೊಬಹುದು. ಅಷ್ಟಕ್ಕೊಂದು ಲೈಟ್ ಇದರಲ್ಲಿ ಬರುತ್ತೆ. ಇದರಲ್ಲಿ ನಮಗೆ HDR10+ ನ ಸಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ನೀವೇನಾದ್ರೂ HDR ಕಂಟೆಂಟ್ಸ್ ಅನ್ನ ಸ್ಟ್ರೀಮ್ ಮಾಡೋರಾಗಿದ್ರೆ ಈ ಒಂದು ಸ್ಮಾರ್ಟ್ ಫೋನ್ ಕೂಡ ಬೆಸ್ಟ್ ಆಗಿರುತ್ತೆ. ನಿಮಗೆ ಇಮೇಜ್ ಕ್ವಾಲಿಟಿ, ವಿಜುವಲ್ ಕ್ವಾಲಿಟಿ ಎಲ್ಲ ಇನ್ನೂ ಬೆಟರ್ ಆಗಿ ಇದರಲ್ಲಿ ಕಾಣಿಸುತ್ತೆ. ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಅನ್ನ ಕೊಡ್ತಿದ್ದಾರೆ. ಸೊ ಸೆನ್ಸರ್ ಎಲ್ಲ ಸ್ಪೀಡ್ ಆಗಿ ವರ್ಕ್ ಆಗ್ತಿದೆ, ಯಾವುದೇ ಪ್ರಾಬ್ಲಮ್ ಇಲ್ಲ. ಇನ್ನು ಇಂಪಾರ್ಟೆಂಟ್ ಆದ ವಿಷಯ ಏನಪ್ಪಾ ಅಂತ ನೋಡೋದಾದ್ರೆ ಇದೊಂದು ಗೇಮಿಂಗ್ ಸ್ಮಾರ್ಟ್ ಫೋನ್ ಅಂತ ಹೇಳಿದ್ನಲ್ವಾ. ಸೊ ಅದಕ್ಕೆ ತಕ್ಕನಾಗಿ ಗೇಮ್ ಆಡುವಾಗ ಹೇಗಿದ್ರು ಹೀಟ್ ಆಗುತ್ತೆ. ಆ ಒಂದು ಹೀಟ್ ಅನ್ನ ಕಡಿಮೆ ಮಾಡೋಕ್ಕೆ ಇದರಲ್ಲಿ ನಮಗೆ ಕ್ಯಾಸ್ಕೇಡ್ ಕೂಲಿಂಗ್ ಸಿಸ್ಟಮ್ ಅನ್ನ ಯೂಸ್ ಮಾಡಿದ್ದಾರೆ. ಅಂದ್ರೆ ಡಿಫ್ರೆಂಟ್ ಲೇಯರ್ಸ್ ಆಫ್ ಗ್ರಾಫೈಟ್ ಪ್ಲೇಟ್ಸ್ ಅನ್ನ ಯೂಸ್ ಮಾಡಿದ್ದಾರೆ. ಸೊ ಈ ಒಂದು ಸ್ಮಾರ್ಟ್ ಫೋನ್ ಹೀಟ್ ಆದ್ರೂ ಕೂಡ ಬೇಗ ಕೂಲ್ ಡೌನ್ ಆಗುತ್ತೆ. ಇದರಲ್ಲಿ SGS iQOO ಡಿಸ್ಪ್ಲೇ ನ ಯೂಸ್ ಮಾಡಿದ್ದಾರೆ. ನೀವೇನಾದ್ರೂ ತುಂಬಾ ಹೊತ್ತು ಫೋನ್ ಎಲ್ಲ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಈ ಒಂದು ಡಿಸ್ಪ್ಲೇ ಬೆಟರ್ ಆಗಿರುತ್ತೆ, ಅಷ್ಟಕ್ಕೊಂದು ಹಾರ್ಮ್ಫುಲ್ ಆಗಿ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಯಾವುದೇ ಒಂದು ಸ್ಮಾರ್ಟ್ ಫೋನ್ ಅನ್ನ ಯೂಸ್ ಮಾಡುವಾಗ ತುಂಬಾ ಕಡಿಮೆ ಯೂಸ್ ಮಾಡಿ, ತುಂಬಾ ಹೊತ್ತು ಯೂಸ್ ಮಾಡಕ್ಕೆ ಹೋಗ್ಬೇಡಿ. ಇನ್ನು ಇದರ ಓವರ್ ಆಲ್ ಬಿಲ್ಡ್ ಕ್ವಾಲಿಟಿ ಅಂತ ನೋಡೋದಾದ್ರೆ ಗೇಮಿಂಗ್ ಪರ್ಫಾರ್ಮೆನ್ಸ್ ಸೂಪರ್, ಕ್ಯಾಮ್ರಾ ಸೂಪರ್, ಡಿಸ್ಪ್ಲೇ ಸೂಪರ್. ಇದರ ಒಂದು ಬಾಡಿ ಅಂತ ನೋಡೋದಾದ್ರೆ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಇದರಲ್ಲಿ ನಮಗೆ ಪ್ಲಾಸ್ಟಿಕ್ ನ ಒಂದು ಬಾಡಿಯನ್ನು ಕೊಟ್ಟಿದ್ದಾರೆ. ಬಟ್ ಇದು ಒಂದು ಗ್ರೇಡಿಯಂಟ್ ಲುಕ್ ಇದೆಯಲ್ಲ, ಅದು ಸೂಪರ್ ಆಗಿದೆ. ಆದ್ರೆ ಇದರಲ್ಲಿ ನಮಗೆ ಗ್ಲಾಸ್ ಕೊಟ್ಟಿದ್ರೆ ಇನ್ನೂ ಕೂಡ ಸಕ್ಕತ್ತಾಗಿರ್ತಾ ಇತ್ತು. ನೆಕ್ಸ್ಟ್ ಈ ಒಂದು ಸ್ಮಾರ್ಟ್ ಫೋನ್ ಏನಿದೆ ಇದು ಔಟ್ ಆಫ್ ದ ಬಾಕ್ಸ್ Android 12 ನ ಜೊತೆಗೆ ಬರ್ತಾ ಇದೆ. ಮತ್ತೆ ಇದರ ಒಂದು ಸ್ಟೋರೇಜ್ ವೇರಿಯಂಟ್ ಅಂತ ನೋಡೋದಾದ್ರೆ 8GB RAM 128GB ಸ್ಟೋರೇಜ್ ಒಂದು ವೇರಿಯಂಟ್ ಇದೆ. ಅದರ ಒಂದು ಪ್ರೈಸ್ ನೋಡ್ಬೇಕಂದ್ರೆ 29,999 ರೂಪಾಯಿ ಅಂತ ಇಟ್ಟಿದ್ದಾರೆ. ಮತ್ತೆ ಇನ್ನೊಂದು ವೇರಿಯಂಟ್ ಕೂಡ ಇದೆ ನನ್ನ ಕೈಯಲ್ಲಿರೋದು 12GB RAM 256GB ವೇರಿಯಂಟ್. 256GB ಇಂಟರ್ನಲ್ ಸ್ಟೋರೇಜ್ ಇರುತ್ತೆ. ಸ್ಟೋರೇಜ್ ಟೈಪ್ ಅನ್ನ ನೋಡೋದಾದ್ರೆ UFS 3.1 ಸ್ಟೋರೇಜ್ ಟೈಪ್ ಅನ್ನ ಕೊಟ್ಟಿದ್ದಾರೆ. ಸೊ ಇದರಿಂದ ಏನ್ ಯೂಸ್ ಅಂತ ನೋಡೋದಾದ್ರೆ ಫೈಲ್ ನ ರೀಡ್ ಅಂಡ್ ರೈಟ್ ಸ್ಪೀಡ್ ಏನಿದೆ ಅದು ತುಂಬಾನೇ ಫಾಸ್ಟ್ ಆಗಿರುತ್ತೆ. ನೀವು ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡೋದಿದ್ರು ತುಂಬಾ ಫಾಸ್ಟ್ ಆಗಿ ಇನ್ಸ್ಟಾಲ್ ಆಗುತ್ತೆ. ದೊಡ್ಡ ಅಪ್ಲಿಕೇಶನ್ ಕೂಡ ಫಾಸ್ಟ್ ಆಗಿ ಇನ್ಸ್ಟಾಲ್ ಆಗುತ್ತೆ. ಇದರಿಂದ ಇನ್ನೊಂದು ಯೂಸೇಜ್ ಏನಪ್ಪಾ ಅಂತ ನೋಡೋದಾದ್ರೆ 5G ಬಂತು ಅಂತ ಅನ್ಕೊಳ್ಳಿ. ಸೊ ಡೌನ್ಲೋಡಿಂಗ್ ಸ್ಪೀಡ್ ಎಲ್ಲ ತುಂಬಾನೇ ಫಾಸ್ಟ್ ಆಗಿರುತ್ತೆ. ಬಟ್ ನಿಮ್ಮ ಫೋನ್ ಎಲ್ಲ ಸಪೋರ್ಟ್ ಮಾಡ್ಬೇಕಲ್ಲ, ಕೆಲವೊಂದು ಫೋನ್ ನಲ್ಲಿ ಸ್ಪೀಡೇ ಇರೋದಿಲ್ಲ ಸ್ಟೋರೇಜ್ ರೈಟಿಂಗ್ ಸ್ಪೀಡು. ಸೊ ಸಿಂಪಲ್ ಆಗಿ ಏನಪ್ಪಾ ಅದು ರೀಡ್ ಅಂಡ್ ರೈಟ್ ಸ್ಪೀಡ್ ಅಂತ ನೋಡೋದಾದ್ರೆ ಈಗ ಒಂದು ಫುಲ್ HD ಮೂವಿ ಇದೆ ಅಂತ ತಿಳ್ಕೊಳ್ಳಿ. ಸೊ ಜಸ್ಟ್ ಒಂದು ಪ್ಲೇಯರ್ ಇಂದ ಯೂಸ್ ಮಾಡ್ತಿದ್ದಾರೆ ಅಂದ್ರೆ ತುಂಬಾ ಫಾಸ್ಟ್ ಆಗಿ ಪ್ಲೇ ಆಗುತ್ತೆ. ಅದೇ ಬರೀ ನಾರ್ಮಲ್ ಫೋನ್ಸ್ ಅಲ್ಲ ಫುಲ್ HD ಮೂವಿಗಳನ್ನ ಪ್ಲೇ ಮಾಡಕ್ ಹೋದ್ರೆ ಲ್ಯಾಗ್ ಎಲ್ಲ ಆಗುತ್ತಲ್ವಾ. ಸೊ ಆತರ ಲ್ಯಾಗ್ ಎಲ್ಲ ಆಗಲ್ಲ, ತುಂಬಾ ಫಾಸ್ಟ್ ಆಗಿ ರೀಡ್ ಮಾಡ್ಕೊಬಹುದು, ಅಂದ್ರೆ ಆ ಒಂದು ಫೈಲ್ಸ್ ಅನ್ನ ನೋಡ್ಕೊಬಹುದು. ರೈಟಿಂಗ್ ಅಂತ ನೋಡೋದಾದ್ರೆ ಏನಾದ್ರೂ ಡೌನ್ಲೋಡ್ ಮಾಡೋದಿದ್ರೆ, ಫೈಲ್ಸ್ ಅನ್ನ ಮೂವ್ ಮಾಡೋದಿದ್ರೆ, ಕಾಪಿ ಮಾಡೋದಿದ್ರೆ ಕೂಡ ಫಾಸ್ಟ್ ಆಗಿ ಆಗುತ್ತೆ. ಸೊ ಈ ಒಂದು ವೇರಿಯಂಟ್ ನ ಪ್ರೈಸ್ ಅಂತ ನೋಡೋದಾದ್ರೆ 33,999 ರೂಪಾಯಿ ಅಂತ ಇಟ್ಟಿದ್ದಾರೆ. ಮತ್ತೆ ಈಗ ಲಾಂಚ್ ಪ್ರೈಸ್ ಅಂತ ಜೂನ್ 5ನೇ ತಾರೀಕು ಮಾತ್ರ ವ್ಯಾಲಿಡ್ ಇರುತ್ತೆ. 25,999 ಸ್ಟಾರ್ಟಿಂಗ್ ಪ್ರೈಸ್ ಅನ್ನ ಇಟ್ಟಿದ್ದಾರೆ. ಸೊ ಇದರಲ್ಲಿ ಬ್ಯಾಂಕ್ ಆಫರ್ ಅನ್ನ ಕೊಟ್ಟಿದ್ದಾರೆ. ICICI ಬ್ಯಾಂಕ್ ನಲ್ಲಿ ನಿಮಗೆ 3000 ಆಫ್ ಸಿಗುತ್ತೆ. ಮತ್ತೆ ಅಮೆಝಾನ್ ಕೂಪನ್ ನಲ್ಲಿ 1000 ರೂಪೀಸ್ ಆಫ್. ಸೊ ಈ ತರ ಎಕ್ಸ್ಟ್ರಾ ಬೆನಿಫಿಟ್ಸ್ ಅನ್ನ ಕೂಡ ಕೊಡ್ತಿದ್ದಾರೆ. ಮತ್ತೆ ನಿಮಗೆ 1 ಇಯರ್ ಅಡಿಷನಲ್ ವಾರಂಟಿ ಕೂಡ ಸಿಗುತ್ತೆ. ಸೊ ಇದೆಲ್ಲ ನೀವು ತಗೊಬೇಕು ಅಂದ್ರೆ ನೀವು ಜೂನ್ 5 ರೊಳಗೆ ಪರ್ಚೇಸ್ ಮಾಡಿಕೊಂಡ್ರೆ ಇದೆಲ್ಲ ಸಿಗುತ್ತೆ.
ಮತ್ತೆ ಈ ಪ್ರಾಡಕ್ಟ್ ಇಲ್ಲದೆ ಇನ್ನೂ ಇದರ ಜೊತೆಗೆ ಇನ್ನೂ 2 ಎಕ್ಸ್ಟ್ರಾ ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡಿದ್ದಾರೆ. iQOO ಅಲ್ಟ್ರಾ ಕೂಲಿಂಗ್ ಬ್ಯಾಕ್ ಕ್ಲಿಪ್ ಅಂತ. ಸೊ ನೀವು ಬ್ಯಾಕ್ ಸೈಡ್ ನಲ್ಲಿ ಅದನ್ನ ಅಂಟಿಸ್ಕೊಂಡ್ರೆ ನಿಮ್ಮ ಫೋನ್ ಗೇಮ್ ಆಡುವಾಗ ಹೀಟ್ ಆದ್ರೆ ಅದು ಕೂಲ್ ಮಾಡುತ್ತೆ. ಮತ್ತೆ iQOO ನ ಗೇಮಿಂಗ್ ಫಿಂಗರ್ ಸ್ಲೀವ್ಸ್ ಅನ್ನು ಕೂಡ ಲಾಂಚ್ ಮಾಡಿದ್ದಾರೆ. ಸೊ ಆ ಒಂದು ಪ್ರಾಡಕ್ಟ್ಸ್ ಅನ್ನ ಕೂಡ ನೀವು ಚೆಕ್ಔಟ್ ಮಾಡ್ಕೊಬಹುದು. ಎಲ್ಲದರ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಫೈನಲ್ ಆಗಿ ಈ ಒಂದು ಸ್ಮಾರ್ಟ್ ಫೋನ್ ಹೇಗಿದೆ ಅಂತ ಕೇಳೋದಾದ್ರೆ ನನ್ನ ಕಡೆಯಿಂದ ಈ ಒಂದು ಸ್ಮಾರ್ಟ್ ಫೋನ್ ಸೂಪರ್. ಸೊ ನೀವೇನಾದ್ರೂ ತಗೊಳ್ಳೋದಾದ್ರೆ ಗೇಮಿಂಗ್ ಆಡ್ಲಿಕ್ಕೆ ಆಲ್ ರೌಂಡರ್ ಸ್ಮಾರ್ಟ್ ಫೋನ್ ಆಗಿರುತ್ತೆ ಇದೊಂದು. ನನ್ನ ಕಡೆಯಿಂದ ಈ ಒಂದು ಸ್ಮಾರ್ಟ್ ಫೋನ್ಗೆ ಒಂದು ಥಮ್ಸ್ ಅಪ್. ಓಕೆ, ನಿಮ್ ಕಡೆಯಿಂದ ಈ ಒಂದು ವಿಡಿಯೋಗೆ ಥಮ್ಸ್ ಅಪ್ ಕೊಡ್ತೀರಾ? ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನಿಮಗೇನಾದ್ರೂ ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಬಹುದು. ಮತ್ತೆ ನೀವೇನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.